ನಮಸ್ತೆ ಸ್ನೇಹಿತರೆ, SNC ಕಲರ್ಸ್ ಆ್ಯಂಡ್ ಫ್ಲೇವರ್ಸ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನಾನು ಮಾಡೋ ಎಲ್ಲ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ಹಾಗೆ ನಾನು ಮಾಡ್ತಿರೋಂತಹ ವಿಡಿಯೋಗಳು ನಿಮಗೆ ಇಷ್ಟವಾದಂದಲ್ಲಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ, ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಇವತ್ತು ನಾನು ಶ್ರಾವಣ ಮಾಸದ ಶ್ರಾವಣ ಮಹಾತ್ಮೆಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಅಧ್ಯಾಯ 1. ಸನತ್ಕುಮಾರ ಪ್ರಶ್ನೆ. ಶ್ರೀ ಗಣೇಶಾಯ ನಮಃ. ಶೌನಕ ಋಷಿಗಳು ಸೂತರನ್ನು ಕುರಿತು ವ್ಯಾಸ ಮಹರ್ಷಿಗಳ ಶಿಷ್ಯರಾದ ಮಹಾತ್ಮ ಸೂತ ಮಹಾಭಾಗರೇ ತಮ್ಮ ವಾದನಾರವಿಂದದಿಂದ ಹೊರಹೊರಟ ನಾನಾ ಆಖ್ಯಾನಗಳನ್ನು ಕೇಳುತ್ತಿರುವ ನಮಗೆ ತೃಪ್ತಿಯಾಗುತ್ತಿಲ್ಲ. ಇನ್ನೂ ಕೇಳಬೇಕೆಂದು ಶ್ರವಣೇಚ್ಛೆಯು ಹೆಚ್ಚುತ್ತಿದೆ. ಕಾರ್ತಿಕ ಮಾಸ ಮಹಾತ್ಮೆಯನ್ನು, ಮಾಘ ಮಾಸದ ಮಹಾತ್ಮೆಯನ್ನು ಹಾಗೂ ವೈಶಾಖ ಮಾಸದ ಮಹಾತ್ಮೆಯನ್ನು ಮತ್ತು ಅಲ್ಲಲ್ಲಿ ಹೇಳಿದ ಮಾಸ ಧರ್ಮಗಳನ್ನು ಕೇಳಿದೆವು. ಯಾವುದಾದರೂ ಮಾಸವು ಇವೆಲ್ಲವುಗಳಿಗಿಂತಲೂ ಅಧಿಕವಾಗಿರುವುದು ತಮಗೆ ಕಂಡಿದ್ದರೆ ಪುಣ್ಯಾತ್ಮರೇ, ದಯವಿಟ್ಟು ಅದನ್ನು ನಮಗೀಗ ತಿಳಿಸುವಂತವರಾಗಿ. ತಾವು ಧರ್ಮಪ್ರಿಯರು ಮತ್ತು ಪರಮಾತ್ಮ ಪ್ರಿಯರು. ಯಾವ ಮಾಸದ ಮಹಾತ್ಮೆಯನ್ನು ಕೇಳಿ ನಮಗೆ ಅನ್ಯ ವಿಷಯವನ್ನು ಕೇಳುವ ಇಚ್ಛೆಯೂ ಉಂಟಾಗಲಾರದು ಅಂಥ ಮಾಸದ ಬಗ್ಗೆ ತಿಳಿಸಿರಿ. ಶ್ರದ್ಧಾಯುತವಾದ ಶ್ರೋತ್ರವು ಎದುರಿಗಿರುವಾಗ ವಕ್ತ ಯಾವುದನ್ನೂ ಗೌಪ್ಯವಾಗಿ ಇಡಬಾರದಲ್ಲವೇ? ಶೌನಕರ ವಿಜ್ಞಾಪನೆಯನ್ನು ಮನ್ನಿಸದೆ ಸೂತ ಮಹಾಭಾಗರು ಹೇಳುತ್ತಾರೆ. ಬೋ ಶೌನಕಾದಿ ಋಷಿಗಳೇ, ಕೇಳಿರಿ, ನಿಮ್ಮ ಮಾತುಗಳಿಂದ ಸಂತುಷ್ಟನಾಗಿದ್ದೇನೆ. ನಿಮ್ಮಂಥವರ ಮುಂದೆ ಗೌಪ್ಯವಾಗಿರುವುದು ಯಾವುದಿದೆ? ಆಡಂಬಿಕತೆ, ಆಸ್ತಿಕತೆ, ಅಶಟತ್ವ, ಸುಭಕ್ತಿ, ಶುಶ್ರೂಷಾ, ವಿನಯ, ಬ್ರಾಹ್ಮಣ್ಯ, ಸುಶೀಲ, ಚಟುವಟಿಕೆ, ಪಾವಿತ್ರ್ಯ, ತಪಸ್ಸು ಮತ್ತು ಅನಸೂಯೆ ಇವು 12 ಶ್ರೋತೃವಿನಲ್ಲಿರಬೇಕಾದ ಗುಣಗಳು. ಇವೆಲ್ಲವೂ ನಿಮ್ಮಲ್ಲಿರುವುದರಿಂದ ತುಷ್ಟನಾದ ನಾನು ನಿಮಗೆ ತತ್ವಗಳನ್ನು ತಿಳಿಸುವೆನು. ಹಿಂದಕ್ಕೆ ಧರ್ಮಾಜಿಜಾಸ್ನೆಯುಳ್ಳ ಮೇಧಾವಿಯಾದ ಸನತ್ಕುಮಾರನು ಅತ್ಯಂತ ಭಕ್ತಿಯುತವಾಗಿ ಈಶ್ವರನನ್ನು ಕುರಿತು ಪ್ರಶ್ನೆ ಮಾಡಿದನು. ಏನೆಂದರೆ, ಏ ದೇವದೇವ, ಯೋಗಿಗಳಿಂದ ಧ್ಯಾನಿಸಲ್ಪಡುವ ಪದಾರವಿಂದಗಳುಳ್ಳ ಮಹಾದೇವ, ನಿನ್ನಿಂದ ಅನೇಕ ವ್ರತಗಳನ್ನು ಧರ್ಮಗಳನ್ನು ಕೇಳಿ ತಿಳಿದಿದ್ದೇನೆ. ಆದರೂ ಒಂದನ್ನು ಕೇಳಬೇಕೆಂದು ಮನಸ್ಸಿನಲ್ಲಿ ಇಚ್ಛೆ ಉಳಿದುಕೊಂಡಿದೆ. 12 ಮಾಸಗಳೊಳಗೆ ಯಾವುದು ಅತ್ಯಂತ ಶ್ರೇಷ್ಠವಾದುದೆಂದು ನಿನ್ನ ಮತವೋ ಯಾವುದು? ನಿನಗೆ ಬಹು ಪ್ರೀತಿಕರವು ಯಾವುದು? ಸರ್ವ ಕರ್ಮಗಳ ಸಿದ್ಧಿಪ್ರದವು ಅನ್ಯ ಮಾಸದಲ್ಲಿ ಮಾಡಿದ ಸತ್ಕರ್ಮವನ್ನು ಯಾವ ಒಂದು ಮಾಸದಲ್ಲಿ ಮಾಡುವುದರಿಂದ ಅನಂತ ಫಲವು ಪ್ರಾಪ್ತವಾಗುವುದೋ ಅಂಥ ಶ್ರೇಷ್ಠವಾದ ಮಾಸದ ಮಹಾತ್ಮೆಯನ್ನು ನನಗೀಗ ತಿಳಿಸು. ಲೋಕಾನುಗ್ರಹೇಚ್ಛೆಯಿಂದ ಆ ಮಾಸದ ಧರ್ಮಗಳನ್ನು ತಿಳಿಸಿ ಅನುಗ್ರಹಿಸು. ಹೀಗೆ ಸನತ್ಕುಮಾರನು ಪ್ರಾರ್ಥಿಸಲು ಈಶ್ವರನು ಹೇಳುತ್ತಾನೆ. ಎಲೈ ಸನತ್ಕುಮಾರನೇ, ಕೇಳಬೇಕೆಂಬ ನಿನ್ನ ಶ್ರದ್ಧೆಯಿಂದಲೂ ಮತ್ತು ಭಕ್ತಿಯಿಂದಲೂ ನಾನು ಪ್ರೀತನಾಗಿದ್ದೇನೆ. ಏ ಬ್ರಹ್ಮಪುತ್ರನೇ, ಗೋಪ್ಯವಾಗಿದ್ದರೂ ಈ ವಿಷಯವನ್ನು ನಿನಗೆ ಈಗ ತಿಳಿಸುವೆನು, ಕೇಳು. 12 ಮಾಸಗಳಲ್ಲಿಯೂ ನನಗೆ ಶ್ರಾವಣವು ಅತಿ ಪ್ರಿಯವಾಗಿದೆ. ಆದರೆ ಮಹಾತ್ಮೆಯು ಅತ್ಯವಶ್ಯಕವಾಗಿ ಕೇಳಲು ಅರ್ಹವಾಗಿರುವುದರಿಂದಲೇ ಈ ಮಾಸಕ್ಕೆ ಶ್ರಾವಣ ಎಂದು ಹೆಸರು ಬಂದಿದೆ. ಪೌರ್ಣಿಮೆಯಲ್ಲಿ ಶ್ರಾವಣ ನಕ್ಷತ್ರದ ಯೋಗವಾಗುವುದರಿಂದಲೂ ಈ ಮಾಸವು ಶ್ರಾವಣವೆಂದು ಪ್ರಸಿದ್ಧವಾಗಿದೆ. ಈ ಮಾಸವು ತನ್ನ ಮಹಾತ್ಮೆಯ ಶ್ರವಣ ಮಾತ್ರದಿಂದ ಸಿದ್ಧಿಯನ್ನು ಕೊಡುವುದರಿಂದಲೂ ಶ್ರವಣವೆಂದು ಪ್ರಖ್ಯಾತವಾಗಿದೆ. ಆಕಾಶದಂತೆ ಸ್ವಚ್ಛವಾಗಿರುವುದರಿಂದ ನಭ ಎಂದು ಕರೆಸಲ್ಕೊಳ್ಳಲ್ಪಡುವ ಈ ಮಾಸದ ಧರ್ಮಗಳ ಸಂಖ್ಯೆಯನ್ನು ವರ್ಣಿಸಲು ಭೂಮಿಯಲ್ಲಿ ಯಾವನು ಸಮರ್ಥನಾದನು? ಈ ಮಾಸದ ಸಂಪೂರ್ಣ ಫಲಗಳು ವರ್ಣಿಸಲು ವಿಧಿಯು 4 ಮುಖಗಳನ್ನು ಧಾರಣ ಮಾಡಿದನು. ಮಾಸದ ಫಲಗಳನ್ನು ಮತ್ತು ಮಹಾತ್ಮೆಗಳನ್ನು ನೋಡಲು ಇಂದ್ರನು ಸಹಸ್ರ ಕಣ್ಣುಗಳನ್ನು ಪಡೆದನು. ಮಾಸದ ಫಲಗಳನ್ನು ಹೇಳಲು ಅನಂತನು 2 ಸಹಸ್ರ ನಾಲಿಗೆಗಳನ್ನು ಧರಿಸಿದನು. ಹೆಚ್ಚೇನು ವರ್ಣಿಸಲಿ? ಈ ಮಾಸದ ಮಹಾತ್ಮೆಯನ್ನು ನೋಡಲು ಮತ್ತು ಕೇಳಲು ಒಬ್ಬನೇ ಸಮರ್ಥನಾಗುವುದಿಲ್ಲ. ಏ ಮುನೆ, ಇದರ ಮಾಸವು ವ್ರತಮಯವಾಗಿದೆ ಮತ್ತು ಧರ್ಮಮಯವಾಗಿದೆ. ಈ ಶ್ರವಣ ಮಾಸದ ಯಾವ ಒಂದು ದಿನವೂ ವ್ರತ ಶೂನ್ಯವಾಗಿಲ್ಲ ಮತ್ತು ಎಲ್ಲಾ ತಿಥಿಗಳಲ್ಲೂ ಒಂದಿಲ್ಲೊಂದು ವ್ರತವು ಇದ್ದೇ ಇರುವುದು. ಈ ಮಾಸದ ವಿಷಯದಲ್ಲಿ ನಾನೇನು ಹೇಳುತ್ತಿರುವೆಯೇನೋ ಅದು
ಅರ್ಥವಾದವಲ್ಲ. ದುಃಖಗಳು, ಜಿಜ್ಞಾಸು ಭಕ್ತರು, ಅರ್ಥಿಗಳು ಮತ್ತು ಮುಮುಕ್ಷುಗಳು ಈ 4 ಜನರು ತಮ್ಮ ತಮ್ಮ ಇಷ್ಟಸಿದ್ಧಿಗಾಗಿ ಶ್ರಾವಣ ಮಾಸವನ್ನು ಸೇವಿಸಬೇಕು. ಆಗ ಸನತ್ಕುಮಾರನು ಪ್ರಶ್ನಿಸುತ್ತಾನೆ, ಹೇ ಭಗವಾನ್, ಈ ತಿಂಗಳಲ್ಲಿ ಪ್ರಾಯೇಣ ಯಾವ ದಿನವೂ ತಿಥಿಯು ವ್ರತ ಶೂನ್ಯವಾಗಿರುವುದಿಲ್ಲವೆಂದು ತಿಳಿಸಿದೆಯಷ್ಟೇ, ಮತ್ತು ಯಾವ ದಿನದಲ್ಲಿ ಯಾವ ವ್ರತವನ್ನು ಆಚರಿಸಬೇಕೆಂಬುದನ್ನು ತಿಳಿಸು. ಆ ವ್ರತಕ್ಕೆ ಅಧಿಕಾರಿ ಯಾರು? ವ್ರತದ ಫಲವೇನು? ಆಚರಣೆಯ ವಿಧಿ ಹೇಗೆ? ಈ ಮೊದಲು ಯಾರು ಯಾರು ಆ ವ್ರತಗಳನ್ನು ಆಚರಿಸಿದರೋ ವ್ರತೋದ್ಯಾಪನ ವಿಧಿಯು ಯಾವುದೋ? ಮಾಸದ ಅಭಿಮಾನಿ ದೇವತೆ ಯಾರು ಮತ್ತು ವ್ರತದ ದೇವತೆ ಯಾರು? ಯಾರನ್ನು ಪೂಜಿಸಬೇಕು? ಪೂಜಾ ಸಾಮಗ್ರಿಗಳಾವುವು? ಪ್ರಧಾನ ಪೂಜೆಯು ಯಾರಿಗೆ? ಜಾಗರದ ವಿಧಿ ಹೀಗೆ. ಯಾವ ವ್ರತಾನುಷ್ಠಾನಕ್ಕೆ ಯಾವ ಸಮಯವು ಪ್ರಶಸ್ತವಾಗಿದೆ? ಹೇ ಪ್ರಭು, ಇದೆಲ್ಲವನ್ನು ನನಗೆ ತಿಳಿಸಬೇಕು. ಈ ಮಾಸವು ನಿನಗೇಕೆ ಇಷ್ಟೊಂದು ಪ್ರಿಯವಾಯಿತು? ಯಾವ ಕಾರಣದಿಂದ ಇದು ಪವಿತ್ರತಮವಾಗಿದೆ? ಈ ಮಾಸದಲ್ಲಿ ಯಾರ ಅವತಾರವಾಯಿತು ಮತ್ತು ಅದು ಹೇಗೆ ಶ್ರೇಷ್ಠವಾಯಿತು? ಹೇ ಪ್ರಭು, ಈ ಮಾಸದಲ್ಲಿ ಆಚರಿಸಬೇಕಾದ ಧರ್ಮಗಳನ್ನು ನಮಗೆ ತಿಳಿಸು. ಅಜ್ಞಾನಾದ ನನಗೆ ನಿನ್ನೆದುರು ಪ್ರಶ್ನೆ ಮಾಡಲು ಜ್ಞಾನ ಸಾಲದು. ಹೇ ಕೃಪಾಲೋ, ನಾನು ಕೇಳಿದ್ದನ್ನು ಬಿಟ್ಟು ಇನ್ನಾವುದಾದರೂ ಇದ್ದರೆ ಜನರ ಉದ್ಧಾರಕ್ಕಾಗಿ ಯಾವುದನ್ನೂ ಬಿಡದೆ ಎಲ್ಲವನ್ನೂ ಸಂಪೂರ್ಣವಾಗಿ ತಿಳಿಸಿ ಹೇಳು. ರವಿವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಮತ್ತು ಶನಿವಾರಗಳನ್ನು ಮಾಡಬೇಕಾದ ವ್ರತಾದಿಗಳ ಬಗ್ಗೆ ಆಶೇಷವಾಗಿ ತಿಳಿಸು. ಹೇ ಪ್ರಭು, ನೀನು ಎಲ್ಲಾ ಭೂತಗಳಿಗೂ ಆದಿಯಾಗಿರುವಿ, ಅಧಿದೇವನಾಗಿರುವಿ. ಒಂದರ ವಿಧಿ ಬಾಧೆಗಳಿಂದ ಅನ್ಯರ ಬಾಧಾವಿಧಿಗಳು ಆಗುವಂತೆ ಇತರ ದೇವತೆಗಳು ಅಲ್ಪವಾಗಿರುವುದರಿಂದ ನೀನೊಬ್ಬನೇ ಮಹಾದೇವನೆಂದು ತಿಳಿಯಲ್ಪಟ್ಟಿರುವಿ. ಅಂದರೆ ನೀನು ಮಹಾದೇವನಾದದ್ದರಿಂದ ಇತರ ದೇವತೆಗಳು ಅಲ್ಪವಾದುದರಿಂದ ನೀನು ಮಹಾದೇವನಾದಿ ಎಂದು ಹೇಳುವಾಗ ಬಾಧ ವಿಧಿ ಇತರ ದೇವತೆಗಳ ಮಹಾದೇವತ್ವಕ್ಕೆ ಬಾಧ, ಈಶ್ವರನ ಮಹಾದೇವತ್ವಕ್ಕೆ ವಿಧಿ. 3 ದೇವತೆಗಳಿಗೆ ಆಶ್ರಯವಾದ ಅಶ್ವತ್ಥ ವೃಕ್ಷದ ಮೇಲ್ಭಾಗದಲ್ಲಿ ನೀನು ಉಪಸ್ಥಿತನಾಗಿರುವಿ. ಶಿವರೂಪಿಯಾಗಿರುವುದರಿಂದ ನಿನಗೆ ಶಿವ ಎಂದು ಹೆಸರು. ಪಾಪ ಸಮೂಹಗಳನ್ನು ನಾಶ ಮಾಡುವುದರಿಂದ ನಿನಗೆ ಹರ ಎಂದು ಹೆಸರು. ನೀನು ಶುಕ್ಲವರ್ಣದವನಾಗಿರುವುದರಿಂದ ಆದಿದೇವನಾಗಿರುವಿ, ಏಕೆಂದರೆ ಪ್ರಕೃತಿಯಲ್ಲಿ ಶ್ವೇತವರ್ಣದ ವಿಕಾರದಿಂದಲೇ ಇತರ ವರ್ಣಗಳಾಗುವುವು. ಕರ್ಪೂರದಂತೆ ಗೌರ ಅಂದರೆ ಶುಭ್ರ ವರ್ಣದವನಾದ್ದರಿಂದ ನೀನು ಆದಿದೇವನಾಗಿರುವಿ. ಮೊದಲು ಗಣಪತಿಗೆ ಅಧಿಷ್ಠಾನವಾದ 4 ದಳದ ಮೂಲಾಧಾರವೆಂಬ ಚಕ್ರವಿದೆ. ಅದರ ಮೇಲೆ ಬ್ರಹ್ಮನಿಗೆ ಅಧಿಷ್ಠಾನ ರೂಪದ ಷಡ್ಬಲದ ಪದ್ಮಚಕ್ರವಿದೆ. ಅದರ ಮೇಲೆ ವಿಷ್ಣುವಿಗೆ ಅಧಿಷ್ಠಾನ ರೂಪವಾದ ದಶದಳದ ಮಣಿಪುರವೆಂಬ 3ನೆಯ ಚಕ್ರವಿದೆ. ಅದರ ಮೇಲೆ ಹೃದಯದಲ್ಲಿ 12 ದಳಗಳ ಅನಾಹತವೆಂಬ 4ನೆಯ ಚಕ್ರವಿದೆ. ಎಲ್ಲ ಪ್ರಾಣಿಗಳ ಹೃದಯದಲ್ಲಿರುವ ಈ 4ನೆಯ ಅಧಿಷ್ಠಾನ ರೂಪ ಚಕ್ರದಲ್ಲಿ ನೀನು ಉಪಸ್ಥಿತನಾಗಿರುವಿ ಎಂದು ಜ್ಞಾನಿಗಳು ಹೇಳುತ್ತಾರೆ. ಬ್ರಹ್ಮ ವಿಷ್ಣುಗಳ ಮೇಲ್ಭಾಗದಲ್ಲಿ ನಿನ್ನ ವಾಸ್ತವ್ಯವಿರುವುದರಿಂದ ನಿನಗೆ ಪ್ರಾಮುಖ್ಯವು ಬಂದಿದೆ. ನೀನೊಬ್ಬನನ್ನು ಪೂಜಿಸಿದರೆ ಎಲ್ಲ 5 ಜನರನ್ನು ಪೂಜಿಸಿದ ಪಂಚಾಯತನ ಪೂಜೆಯಾಗುವುದು. ಈ ತರಹದ ಪೂಜೆಯನ್ನು ಇನ್ನಾವ ದೇವತೆಯನ್ನು ಪೂಜಿಸಿದರೂ ಆಗಲಾರದು. ನೀನು ಮಂಗಲ ಸ್ವರೂಪಿಯಾಗಿರುವಿ. ನಿನ್ನ ಎಡಭಾಗದ ತೊಡೆಯಲ್ಲಿ ಪಾರ್ವತಿಯು, ಬಲಭಾಗದ ತೊಡೆಯ ಮೇಲೆ ಗಣಪತಿಯು, ಕಣ್ಣುಗಳಲ್ಲಿ ಸೂರ್ಯನು, ಹೃದಯದಲ್ಲಿ ಭಗವಾನ್ ಶ್ರೀಹರಿಯು ವಾಸ ಮಾಡಿರುವರು. ಬ್ರಹ್ಮನು ಅನ್ನರೂಪಿಯೂ ಶ್ರೀಹರಿಯು ಜಲರೂಪಿಯೂ ಆಗಿರುವನು. ಹೇ ಈಶ್ವರ, ನೀನು ಅನ್ನ ನೀರುಗಳನ್ನು ಸೇವಿಸುವುದರಿಂದ ನಿನ್ನ ಶ್ರೇಷ್ಠತ್ವದಲ್ಲಿ ಯಾರಿಗೆ ಸಂಶಯ ಬರಲು ಸಾಧ್ಯ? ಸ್ಮಶಾನದಲ್ಲಿಯೂ ಪರ್ವತದಲ್ಲಿಯೂ ನೀನು ವಾಸ ಮಾಡಿ ವಿರಕ್ತಿಯನ್ನು ಬೋಧಿಸುವಿ. ಪುರುಷ ಸೂಕ್ತದ ಮಂತ್ರದಲ್ಲಿ ಪ್ರತಿಪಾದ್ಯನಾಗಿರುವಿ ಎಂದು ಋಷಿಗಳು ಹೇಳುತ್ತಾರೆ. ಜಗನ್ಸಂಹಾರಕವಾದ ಹಾಲಾಹಲ ವಿಷವನ್ನು ನೀನು ಕಂಠದಲ್ಲಿ ಧರಿಸಿರುವಿ. ಮಹಾಪ್ರಲಯದ ಕಾಲಾಗ್ನಿಯನ್ನು ಹಣೆಯ ಕಣ್ಣಿನಲ್ಲಿ ಧರಿಸಲು ನಿನ್ನನ್ನು ಬಿಟ್ಟು ಬೇರೆ ಯಾರಿಗೆ ಸಾಧ್ಯವಾದೀತು?
ಸಂಸಾರವೆಂಬ ಅಂಧಕೂಪದಲ್ಲಿ ಬೀಳಲಿಕ್ಕೆ ಕಾರಣವಾಗುವ ಕಾಮನು ಯಾರಿಂದ ಹತನಾದನು? ನಿನ್ನ ಮಹಾತ್ಮೆ ಎಷ್ಟೆಂದು ವರ್ಣಿಸಲಿ? ನಿನ್ನ ಮಹಿಮೆಯನ್ನು ವರ್ಣಿಸಲು ನಾನು ಕೋಟಿ ಸಲ ಜನ್ಮವೆತ್ತಿದರೂ ವರ್ಣನೆಯು ಮುಗಿಯಲಾರದು. ಏ ಮಹಾಮಹಿಮಾ, ನನ್ನಲ್ಲಿ ದಯತೋರಿ ನನ್ನ ಪ್ರಶ್ನೆಗಳಿಗೆ ಸಮಾಧಾನ ಹೇಳುವಂತವನಾಗು. ಇಲ್ಲಿಗೆ ಸ್ಕಂದ ಪುರಾಣದಲ್ಲಿಯ ಶ್ರವಣಮಾಸ ಮಹಾತ್ಮೆಯಲ್ಲಿ ಈಶ್ವರ ಸನತ್ಕುಮಾರ ಸಂವಾದದಲ್ಲಿ ಸನತ್ಕುಮಾರ ಪ್ರಶ್ನೆ ಎಂಬಲ್ಲಿ 1ನೆಯ ಅಧ್ಯಾಯವು ಸಮಾಪ್ತಿಯಾಯಿತು. ಈ ಅಧ್ಯಾಯವನ್ನು ಹೇಳಿದವರಿಗೂ ಕೇಳಿದವರಿಗೂ ಆ ಭಗವಂತ ಒಳ್ಳೆಯದನ್ನು ಮಾಡಲಿ. ಓಂ ನಮಃ ಶಿವಾಯ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ, ನಿಮಗೆ ಉಪಯೋಗವೆನಿಸಿದ್ದಲ್ಲಿ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ, ಒಂದು ಲೈಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.